ಇಂಡಸ್ಟ್ರಿಯ ಒಳಿತಿಗಾಗಿ ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಘದಲ್ಲಿ ಒಂದು ಹೋಮ ನಡೆಸಲಾಗ್ತಿದ್ದು ಈ ಒಂದು ಹೋಮದಲ್ಲಿ ನಟರಾದಂಥ ರವಿಚಂದ್ರನ್ ಭಾಗಿಯಾಗಿದ್ದಾರೆ. ಈ ಒಂದು ವಿಶೇಷ ಪೂಜೆ ಮತ್ತು ಹೋಮದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ಒಂದು ಒಳ್ಳೆಯ ಕಾರ್ಯ, ಯಾಕಂದರೆ ಇಂಡಸ್ಟ್ರಿಗೆ ಒಂದಷ್ಟು ಸಂಕಷ್ಟಗಳಿದ್ರಾಗ್ತಿದೆ ಬ್ಯಾಕ್ ಟು ಬ್ಯಾಕು. ಸೊ ಆ ಒಂದು ಕಾರಣಕ್ಕೆ ಕಲಾವಿದರ ಸಂಘದಲ್ಲಿ ಒಂದು ಪೂಜೆಯನ್ನು ಆಯೋಜಿಸಿರುವಂಥದ್ದು. ಅಂದರೆ ಕಲಾವಿದರಿಗೆ ಎಷ್ಟು ಖುಷಿ ಕೊಡ್ತಾರೆ ಒಂದು ಈ ಥರದೊಂದು ಇನಿಷಿಯೇಟಿವ್ ಮಾಡ್ತಾ ಇರುವಂಥದ್ದು. ಅಲ್ಲ, ಕಲಾವಿದರಿಗೆ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅನ್ನೋದೇ ರಾಕ್ಲೈನ್ ಸರ್ ಮತ್ತು ದೊಡ್ಡಣ್ಣನವರ ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ಒಳ್ಳೆ ಇನಿಷಿಯೇಟಿವ್, ಇದು ಬೇಕಿತ್ತು. ಯಾಕಂದರೆ ನಾವು ಕೋವಿಡ್ ನಂತರ ಭಾಳ ಕಷ್ಟಪಟ್ಟಿದ್ವಿ. ಕೋವಿಡ್ ಆದ ನಂತರ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಆದ ನಂತರ ಕೆಲವು ಏನೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹೀಗಾಗಿ ಹಿರಿಯರೆಲ್ಲ ಸೇರಿ ಡಿಸೈಡ್ ಮಾಡಿ ಮಾಡೋಣ ಅಂತ. ಇದು ಒಳ್ಳೆಯದು. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿವಿಗಾಗಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಮೇಯ್ನ್ ಏನು ನಮ್ಮಲ್ಲಿ ಒಗ್ಗಟ್ಟು ಕೊರತೆ ಇದೆ. ಸೊ ಅದರಿಂದ ಭಾಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಬೇರೆ ಪಕ್ಕದ ರಾಜ್ಯಗಳು ನೋಡಿದ್ರೆ ಅವರೆಲ್ಲ ಇದೇ ಥರ ಅವ್ರದ್ದು ಪ್ರಾಬ್ಲಮ್ ಇತ್ತು. ಬಟ್ ಅವರೆಲ್ಲ ಕೂತು ಡಿಸೈಡ್ ಮಾಡಿ OTT ಪ್ಲ್ಯಾಟ್ಫಾರ್ಮ್ ಆಗಲಿ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲನೂ. ಸೊ ಅದನ್ನು ಡಿಸೈಡ್ ಮಾಡಿ ಅವರು ಏಳಿಗೆ ಏನು ಯಶಸ್ಸು ಪಡಿತಾ ಇದ್ದಾರೆ. ಹೀಗಾಗಿ ನಾವು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ಉದ್ದೇಶದಿಂದ ಇದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ರಾಕ್ಲೈನ್ ಸರ್ ಮತ್ತು ದೊಡ್ಡಣ್ಣವರು. ಸೊ ಇಲ್ಲಿಂದ ಒಂದು ಹೋಮ ಮಾಡಿಕೊಂಡು, ಯಾಕಂದರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಫಸ್ಟ್ ಹೋಗೋದು ದೇವ್ರ ನಮಸ್ಕಾರ ಮಾಡಿ ಅಲ್ಲಿಂದ ಒಳ್ಳೆ ಕೆಲಸ ಶುರು ಮಾಡ್ತೀವಿ. ಹೀಗಾಗಿ ಅಲ್ಲಿಂದ ಹೋಮ ಎಲ್ಲ ಶುರು ಮಾಡಿ ಈಗ ಹಿರಿಯರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಬೇಕು ಏನು ನಡೀತಾ ಇದೆ, ಏನಾಗಿದೆ. ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ನಿರ್ಮಾಪಕ ಸಂಘ ಆಗಲಿ ಅಥವಾ ಫಿಲಿಮ್ ಚೇಂಬರ್ ಆಗಲಿ ಎಲ್ಲ ಸೇರಿ ಕೆಲಸ ಮಾಡೋಣ. ಒಗ್ಗಟ್ಟಲ್ಲಿ ಬಲವಿದೆ. ಈಗ ಒಬ್ರೊಬ್ಬರು ಒಂದೊಂದು ದಿಕ್ಕು ಹೋದರೆ ಕನ್ನಡ ಇಂಡಸ್ಟ್ರಿಗೆ ಏಳಿಗೆ ಇಲ್ಲ. ಸೊ ದಯವಿಟ್ಟು ಇನ್ನಾದರೂ, ನಾನು ನಿಮಗೆಲ್ಲ ಹೇಳೋಷ್ಟು ದೊಡ್ಡವನಲ್ಲ, ಬಟ್ ನಾನು ಇಂಡಸ್ಟ್ರಿಗೆ ಬಂದು ಒಂದು 25 ವರ್ಷ ಆಯಿತು. ಸೊ ನಾವು 200-300 ಸಿನಿಮಾ ಮಾಡಿದ್ದೀನಿ. ಸೊ ನಮಗೆ ಪ್ಲಸ್ಸು ಮೈನಸ್ಸು ಎಲ್ಲ ಗೊತ್ತಿದೆ ಏನು ಅಂಥೇಳಿ. ಅದನ್ನೆಲ್ಲ ಬದಿಗಿಟ್ಟು ದಯವಿಟ್ಟು ಈಗೋ ಅದು ಎಲ್ಲ ಬಿಟ್ಟು ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ನೀವೆಲ್ಲ ಸೇರಿ ಕೆಲಸ ಮಾಡಿ ಅನ್ನೋದೇ ನನ್ನ ಕಳಕಳೆ ಮನವಿ. ನಾನು ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ಡಿಪಾರ್ಟ್ಮೆಂಟಿಗೂ, ಮಾಧ್ಯಮದ ಸೇರಿ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿಗೆ ಸೇರಿ ಕೆಲಸ ಮಾಡೋಣ ಅನ್ನೋದೇ ನನ್ನ ಆಸೆ. ಒಂದು ಕಡೆ ಈ ಒಂದು ಪೂಜೆಯಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಗ್ಗಟ್ಟಾಗಲಿ ಅಥವಾ ಏಳಿಗೆ ಆಗಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಅಂತ? ಸರ್, ದೇವ್ರಿಗೆ ಪೂಜೆ ಮಾಡೋದು, ದೇವ್ರ ಹತ್ರ ಕೇಳ್ಕೊಳ್ಳೋದು ನಮ್ಮ ಕೆಲಸ. ಅದು ದೇವ್ರು ಕೊಡೋದು ದೇವ್ರ ಕೆಲಸ. ಎಲ್ಲನೂ ಈಗೋ ಬಿಟ್ಟು ಎಲ್ಲ ಸೇರಿ ನಮ್ಮದು ಅಂತ ಬಂದು ಕೆಲಸ ಮಾಡಿದ್ರೆ ಅದು ಯಶಸ್ಸು ಡೆಫಿನೆಟಾಗಿ ಸಿಗುತ್ತೆ. ಒಳಗೊಂದು ಹೊರಗೊಂದು ಇಟ್ಕೊಂಬಂದರೆ ಯಶಸ್ಸು ಸಿಗಲ್ಲ ಸರ್. ಇದು ನಮ್ಮದು, ಇದು ಕನ್ನಡ ಚಿತ್ರರಂಗ ನಮ್ಮದು, ಇದರಿಂದ ನಾವು ಅನ್ನ ತಿಂದಿದ್ದೀವಿ ಅನ್ನೋದು ನಿಯತ್ತೇನಾದ್ರು ಇದ್ದರೆ ಎಲ್ಲರೂ ಬರಬೇಕು ಸರ್, ಎಲ್ಲರೂ ಬರಬೇಕು. ಯಾಕಂದರೆ ಈ ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ಎಲ್ಲರೂ ಬೆಳೆಯೋಕ್ಕೆ ಸಾಧ್ಯ ಅಲ್ವ ಸರ್. ಸೊ ಅದಕ್ಕೆ ಸಂಬಂಧಪಟ್ಟು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಸಾವಿರಾರು ಕುಟುಂಬಗಳು ಇದನ್ನು ಜೀವನ ಮಾಡ್ತಾ ಇದ್ದಾರೆ. ನಾನು ಒಂದು 25 ವರ್ಷ ಇದರಲ್ಲಿ ಕೆಲಸ ಮಾಡ್ದೆ, ಇದನ್ನು ನಾನು ತಿಂತಾ ಇದ್ದೀನಿ. ನನಗೂ ಯಾವ ಬೇರೆ ಬಿಸ್ನೆಸ್ ಆಗಲಿ ಬೇರೆ ಕೆಲಸ ಇಲ್ಲ. ನಮ್ಗೆ ಇದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಇಂಡಸ್ಟ್ರಿ ಬಿಟ್ಟು, ಆ್ಯಕ್ಟಿಂಗ್ ಬಿಟ್ಟು, ಮೇಕಪ್ ಹಾಕೊಂಡು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಹೀಗಾಗಿ ನಾನು ಎಲ್ಲರೂ ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಸಂಕಷ್ಟದಲ್ಲಿದೆ. ಈ ಹೋಮಗಳಲ್ಲಿ ಪಾಲ್ಗೊಳ್ಳಿ. ದೇವ್ರ ಮೊರೆ ಹೋಗಿದ್ವಿ, ದೇವ್ರ ಆಶೀರ್ವಾದ ತೊಗೊಂಡು ಒಳ್ಳೆ ಕೆಲಸ ಶುರು ಮಾಡೋಣ. ಸಾಮಾನ್ಯ ಇಂಡಸ್ಟ್ರಿಯಲ್ಲಿ ಅಂದರೆ ಗಾಂಧಿನಗರದ ಒಂದಷ್ಟು ಜನ ಮಾತಾಡ್ತಿರುವಾಗ, ಅಂದರೆ ಕಾಂತಾರ ಮತ್ತು KGF ಬಂದ ನಂತರದಲ್ಲಿ ಇಂಡಸ್ಟ್ರಿ ಒಂದು ಒಳ್ಳೆ ದಿಕ್ಕಿನ ಕಡೆ ಹೋಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಕಣ್ಣು ಬೀಳ್ತು, ಕೆಟ್ಟ ಕಣ್ಣು ಬೀಳ್ತು ಅಂತ ಮಾತ್ರ ಹೇಳ್ತಾರಲ್ಲ, ಆ ಥರ ಏನಾದರೂ ಆಗಿದೆ? ಯಾಕೆಂದರೆ ದರ್ಶನ್ ಅವ್ರ ಘಟನೆ ಆಗಲಿ, ಒಂದಷ್ಟು ವಿಚಾರಗಳು ಬ್ಯಾಕ್ ಟು ಬ್ಯಾಕ್ ಇಂಡಸ್ಟ್ರಿಗೆ ಒಂದು ರೀತಿ ಅಂದರೆ ನೆಗೆಟಿವ್ ಒಂದಷ್ಟು ಥಾಟ್ಸ್ಗಳಾಗಲಿ, ಒಂದು ನೆಗೆಟಿವ್ ಸುದ್ದಿಗಳಿಂದಾಗಲಿ ಸುದ್ದಿ ಆಗ್ತಿರೋದು. ಸರ್, KGF ಆಗ್ಬೋದು, ಕಾಂತಾರ ಆಗ್ಬೋದು, ಕಾಟೇರ ಮಾಡ್ತೀರಿ ನೀವು, ಕಾಟೇರ ಕೂಡ. ಸೊ ಅದು ಒಂದು ಇತಿಹಾಸ ಸೃಷ್ಟಿ ಮಾಡ್ತದೆ ಕಾಟೇರ ಕೂಡ. ಈ 3 ಸಿನಿಮಾ, ಸೊ ಈ 3 ಅಂತಲ್ಲ, ಪ್ರತಿಯೊಂದು ಸಿನಿಮಾ ಯಾವ್ದಾದ್ರು ರಿಲೀಸ್ ಆಗುತ್ತೋ ಎಲ್ಲನೂ ಯಶಸ್ಸು ಕಂಡ್ಲಿ ಅನ್ನೋದೇ ನಮ್ಮ ಆರೈಕೆ. ಪ್ರತಿಯೊಂದು ಸಣ್ಣ ಸಿನಿಮಾ, ದೊಡ್ಡ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಸಿನಿಮಾನು ಕಷ್ಟಪಟ್ಟು ಮಾಡಿರ್ತಾರೆ. ನಿರ್ಮಾಪಕರಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕಲಾವಿದರಾಗ್ಬೋದು. ಸೊ ಪ್ರತಿಯೊಂದು ಸಿನಿಮಾನೂ ಅವ್ರು ಹಾಕಿರೋ ಬಂಡವಾಳ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಾವು ಇದು ಮಾಡ್ತಾಯಿದ್ವಿ. ಬಟ್ ದರ್ಶನದ ಬಗ್ಗೆ ನೀವು ಮಾತಾಡಿದ್ರಿ, ಅದು ಅವ್ರ ಪರ್ಸ್ನಲ್ಲು. ನಾವು ಕೆಲವು ಏನೋ ನೀವು ಹೇಳ್ದಂಗೆ ಗಾಂಧಿನಗರಲ್ಲಿ ಹೂವು ಇರ್ತಾರೆ. ಕೆಲವರು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಅದು ಅವ್ರವ್ರು ಬಿಟ್ಟಿದ್ದು. ಬಟ್ ದರ್ಶನ್ಗೋಸ್ಕರ ಮಾಡ್ತಾಯಿದ್ವಿ ಅನ್ನೋದು ಸುಳ್ಳು. ಇದು ಕನ್ನಡ ಇಂಡಸ್ಟ್ರಿಗೆ ಮಾಡ್ತಾಯಿದ್ವಿ. ಅಫ್ಕೋರ್ಸ್ ದರ್ಶನ್ ಅವರು ಈಸ್ ಅ ಪಾರ್ಟ್ ಆಫ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಲ್ವಾ, ಈಸ್ ಅ ಬಿಗ್ ಸ್ಟಾರ್. ಸೊ ಹೀಗಾಗಿ ಎಲ್ಲನೂ ಅದು ಸೇರಿ ಇದು ಸೇರಿ ಎಷ್ಟೋ ಥಿಯೇಟ್ರ್ಗಳು ಬಂದಾಗ್ತಾ ಇದ್ದಾವೆ, ಸಿನಿಮಾಗಳು ರಿಲೀಸ್ ಆಗಿ ಓಡ್ತಾಯಿಲ್ಲ, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಸೊ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಕ್ಲೈನ್ ಸರ್, ದೊಡ್ಡಣ್ಣ ಸರ್ ಇದನ್ನು ಡಿಸೈಡ್ ಮಾಡಿದ್ದಾರೆ. ಒಂದು ಹೋಮ ಮಾಡಿಕೊಂಡು ಇಲ್ಲಿಂದ ಹೊಸ ಅಧ್ಯಾಯ ಶುರು ಮಾಡೋಣ. ಎಲ್ಲ ಡಿಪಾರ್ಟ್ಮೆಂಟ್ನ ಕರೆದು ಕೂತಿ ಮಾತಾಡಿ ಏನು ನಡೀತಾ ಇದೆ, ಯಾಕೆ ಎಲ್ಲಿ ಕೊರತೆ ಆಗಿದೆ ಅನ್ನೋದನ್ನು ಹಿರಿಯರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ.
ಒಂದು 6-7 ತಿಂಗಳಿಂದ ಇಂಡಸ್ಟ್ರಿಗೆ ಒಂದಷ್ಟು ಕೊರತೆ ಅಂದರೆ ಮೀನ್ಸ್ ಯಾವುದೇ ದೊಡ್ಡ ಗೆಲುವು ಅಂತ ಸಿಕ್ಕಿರಲಿಲ್ಲ. ಈಗ ಭೀಮಾ ಮತ್ತು ಕೃಷ್ಣ ಪ್ರಾಣಿಗೆ ಸಿನಿಮಾಗಳಿಗೆ ಒಂದಷ್ಟು ದೊಡ್ಡ ಓಪನಿಂಗ್ ಸಿಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಚೇತರಿಕೆ ಕಾಣ್ತಾ ಇದೆ ಇಂಡಸ್ಟ್ರಿ ಅಂತ ಅನಿಸ್ತಾ ಇದೆ. ಭೀಮಾ ಹೇಳಿದ ಯಾವ ಸಿನಿಮಾ ರಿಲೀಸ್ ಆದರೂ ಎಲ್ಲ ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಉದ್ದೇಶ. ಅಥವಾ ಖುಷಿ ಆಯಿತು, ಭೀಮಾ ತುಂಬ ಯಶಸ್ಸು ಕಂಡಿದೆ ಅಂತ ಕೇಳ್ಪಟ್ಟೆ, ಭಾಳ ಖುಷಿ ಆಯಿತು. ಸೊ ಹೀಗೆ ಪ್ರತಿಯೊಂದು ಸಿನಿಮಾ, ಯಾಕಂದರೆ ವಾರಕ್ಕೆ 4-5 ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅದು ಫಸ್ಟು ಸ್ಟಾಪ್ ಮಾಡಬೇಕು. ಯಾಕಂದ್ರೆ 4-5 ಸಿನಿಮಾ ರಿಲೀಸ್ ಆಗ್ತಾರೆ, ಜನ ಯಾವ್ದಂತ ಬಂದು ನೋಡ್ತಾರೆ. ಈಗ ಒಂದು ಸಿನಿಮಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗಿ ಒಂದು ವಾರ ಅದು ಮೌತ್ ಪಬ್ಲಿಸಿಟಿ ಆಗೋಷ್ಟಕ್ಕೆ ಸೆಕೆಂಡ್ ವಾರಕ್ಕೆ ಜನ ಬರೋಷ್ಟು ಥಿಯೇಟ್ರಲ್ಲಿ ಇರೋಲ್ಲ ಜನ ಸಿನಿಮಾ. ಸೊ ಅದಕ್ಕೂ ಟೈಮ್ ಕೊಡಬೇಕು. ಸೊ ನಾನು ಸುಮಾರು ಜನ ಸಲಹೆ ಕೊಟ್ಟಿದ್ದೀನಿ. ನಾನು ಸಲಹೆ ಕೊಡೋ ದೊಡ್ಡ ಮನುಷ್ಯ ಅಲ್ಲ, ಬಟ್ ಆದರೂ ಒಂದು ಹೇಳಿದ ಒಂದು ರಾಜ್ಯ ಸರ್ಕಾರ ಇದಕ್ಕೆ ಒಂದು ಪ್ರವೇಶ ಮಾಡಿ ಒಂದು ಮಾಲ್ ಮಾಡಬೇಕು. ಮಾಲು ಅಂತಂದರೆ ಬರೀ ಕನ್ನಡ, ಅಂದರೆ ಕನ್ನಡ ಸೆಂಟರ್ ಅಂತ ಹೇಳ್ತಾರಲ್ಲ ಹಂಗೆ, ಅಲ್ಲಿ ಶಾಪಿಂಗ್ ಗೀಪಿಂಗ್ ಇರಬಾರ್ದು. ಅಫ್ಕೋರ್ಸ್ ರೆಸ್ಟೋರೆಂಟ್ಸ್ ಇರಬೇಕು. ರೆಸ್ಟೋರೆಂಟ್ಸ್ ಇದ್ದು ಬರೀ ಥಿಯೇಟ್ರ್ ಇದ್ದರೆ ಮಾತ್ರ ಅಲ್ಲಿ ಒಂದು ಒಳ್ಳೆ ರೇಟು, ಅಂದರೆ ಕಡಿಮೆ ದರದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಖಂಡಿತ ಜನ ಬರ್ತಾರೆ. ಏನಾಗಿದೆ, ಒಬ್ಬ ಕಾಮನ್ ಮ್ಯಾನ್ಗೆ ಒಂದು ಸಿನಿಮಾ ನೋಡಬೇಕು ಅಂದರೆ ನಿಮಗೆ ಮಾಲ್ ಹೋಗ್ಬೇಕಂದ್ರೆ 200-250 ರೂಪಾಯಿ ಟಿಕೆಟು, ಪ್ಲಸ್ ಪಾರ್ಕಿಂಗ್ ಚಾರ್ಜು, ಪಾಪ್ಕಾರ್ನ್ ಚಾರ್ಜು, ಇವೆಲ್ಲ ಏನಾದ ಒಂದು 3 ಜನ 4 ಜನ ಬಂದರೆ 1,500-2,000 ರೂಪಾಯಿ ಬೇಕು. ಸೊ ಒಬ್ಬ ಕಾಮನ್ ಮ್ಯಾನು ಒಬ್ಬ ರಿಲ್ಯಾಕ್ಸೇಷನ್ ಅಂತ ನಾವು ಥಿಯೇಟ್ರಿಗೆ ಬಂದರೆ ಅವ್ನಿಗೆ ದುಡ್ಡು ಖರ್ಚಾಗ್ತದೆ, ಅವನಾಗಿ ಬರ್ತಾನೆ ಹೇಳಿ, ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾನೆ. ಟಿ ವಿಯಲ್ಲಿ ಭಾಳ ಆಪ್ಷನ್ಸ್ ಇದ್ದಾವೆ, ಅಲ್ಲಿ ನೋಡ್ತಾರೆ. ಸೊ ಹೀಗಾಗಿ ಅದನ್ನೇ ಫಸ್ಟ್ ಕಮ್ಮಿ ಮಾಡಬೇಕು. ಟಿ ವಿ ಏನೋ ರೇಟ್ಸ್ ಕಮ್ಮಿ ಮಾಡಬೇಕು, ಕಾಮನ್ ಮ್ಯಾನ್ಗೆ ಅದು ರೀಚ್ ಆಗೋ, ಅದಕ್ಕೆ ಹೊರೆ ಆಗಬಾರ್ದು. ಸೊ ಆ ಥರ ಏನಾದ್ರು ಗೌರ್ಮೆಂಟು ಕನ್ನಡ ನಮ್ಮ ಚೇಂಬರು ಎಲ್ಲ ಕೂತ್ಕೊಂಡು ಒಂದು ಡಿಸಿಷನ್ ತೊಗೋಬೇಕು ಅಂತ ನನ್ನ ಅನ್ಸೋದು. ಕೊನೆಯದಾಗಿ ಯಾವ ತಾರೆಯರು ಅಂದರೆ ಸೆಲೆಬ್ರಿಟಿಗಳು ಬರೋ ಸಾಧ್ಯತೆ ಇದೆ, ಯಾರೆಲ್ಲ ಬರ್ತಾರೆ ಅಂತ ನಟರು ಅಂತ? ಸರ್, ಯಾರೆಲ್ಲ ಬರ್ತಾರೆ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನನಗೆ ದೊಡ್ಡಣ್ಣ ಸರ್ ಫೋನ್ ಮಾಡಿದ್ರು, ನನ್ನ ಕೆಲಸ ನಾನು ಮಾಡಿದ್ದೀನಿ, ನಾನು ಹೇಗೆ ನನ್ನ ಕೆಲಸ ನಾನು ಮಾಡಿದ್ದೀನಿ, ಹಾಗೆ ಎಲ್ಲ ಕಲಾವಿದರು ಯಾರ್ಯಾರು ಫೋನ್ ಹೋಗಿದೆ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈಗೋ ಬಿಟ್ಬಿಟ್ಟು ದಯವಿಟ್ಟು ಬಂದು ಒಗ್ಗಟ್ಟಾಗಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರವಿಚಂದ್ರನ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಶೇಖರ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.